ಗುಡ್ ಮಾರ್ನಿಂಗ್ ವಿಸ್ಟೀಸ್. ನಾ ಜಮಖಂಡಿ ಟೀಮ್ ಪರದ ಅಂಶದ ಮಾತಾಡೋದು. ಇವತ್ತು ಏನು ಮಾಡತ್ತೀವಪ್ಪ ಅಂದ್ರೆ ನಾವು ಆಳೆಲ್ಲ ಜಮಖಂಡಿ ತಾಲೂಕೆಲ್ಲ ನಾವು ಎಲ್ಲೆಲ್ಲ ಅಗ್ರಿಕಲ್ಚರ್ ಕೊಟ್ಟು ಎಲ್ಲ ರೈತರಿಗೆ ಭೇಟಿ ಆಗಿರ್ತೀವಿ ರೀ. ಇಲ್ಲಿ ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿರೇಪಡಿಸಲಿಕ್ಕೆ ಬಂದಿದ್ದೀವಿ ರೀ. ಇಲ್ಲಿ ರೈತರಿಗೆ ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ರಿಸಲ್ಟ್ ಹೆಂಗೆ ಅನಿಸೈತ್ರಿ? ಚಲೋ ಅನ್ಸೈತ್ರಿ. ಚಲೋ ಅನಿಸೈತ್ರಿ? ಅದೊಂದು ಮತ್ತೆ ಚಲೋ ಅನಿಸೈತಿ ಸರ್. ಸರ್, ಬೀಜ ಯಾವ್ದು ಇದು? ಈಗ 1033 ಬೀಜ ಇರೋದು. ಹೌದ್ರ 1033 ಬೀಜ ಇರೋದು. ಆಲ್ರೆಡಿ ಗೌರ್ಮೆಂಟ್ ಇದನ್ನ ಬ್ಯಾನ್ ಮಾಡೈತ್ರಿ ಇದನ್ನ. ಹೌದ್ರ ಒಂದು 3 ಬೀಜ 10337 ಅನ್ನುವಂಥ ಒಂದು ಮೂರು ಬೀಜ ಬ್ಯಾನ್ ಮಾಡೈತ್ರಿ. ಆದ್ರೂ ನಮ್ಮ ರಿಸಲ್ಟ್ ನೋಡ್ರಿ. ಅಗ್ರಿಕಲ್ಚರ್ ಯೂಸ್ ಮಾಡಿ, ನಮ್ಮ ಅಗ್ರಿಕಲ್ಚರ್ ಯೂಸ್ ಮಾಡ್ಯಾರಿ. ಸರ್, ಎಷ್ಟು ತಿಂಗಳ ಕಬ್ಬು ಇದು? 9 ತಿಂಗಳ ಕಬ್ಬು ನೋಡ್ರಿ ಇದು. 9 ತಿಂಗಳ ಕಬ್ಬು ರೀ. ಈಗ ಆಲ್ರೆಡಿ ಅವ್ರು ಫ್ಯಾಕ್ಟ್ರಿ ಕಳ್ಸತ್ತಾರಿ. ಇಲ್ಲಿ ನೋಡ್ಬೋದು ನೀವು ಗಣಕಿ ಕಬ್ಬನ್ನು ನೋಡ್ಬೋದು ರೀ. ಹೌದ್ರೆ ಗಣಕಿನ ಫ್ರೆಂಡ್ ಐತ್ರಿ. ಇಲ್ಲಿ ನೋಡ್ಬೋದು ಕಬ್ಬು ರೀ. ಹೌದ್ರೆ ಮ್ಯಾಗಿನ ತಕ ಹೋಗೈತೆ ನೋಡ್ರಿ. ಸರ್, ರಿಸಲ್ಟ್ ಚಲೋ ಐತ್ರಲ್ಲ? ಚಲೋ ರೀ. ಇದು 4 ಮಂದಿಗೆ ಹೇಳ್ಬೋದಲ್ಲ. ಎಷ್ಟು 100% ನೋಡ್ರಿ. ಅದು ಇನ್ನೇನೈತಿ ರಿಸಲ್ಟ್ ಬರತ್ರಿ ಅವ್ರಿಗೆ. ಈ ರೀತಿ ಇದು ವಿಡಿಯೋ ಮಾಡ್ಯಾರದನ್ರಿ. ಹೌದು ನೋಡಿರಿ ಸರ್, ನೋಡ್ರಿ ಕರೆಕ್ಟ್ ಈ ರೀತಿ ಐತೆ ನೋಡ್ರಿ ಬೀಜ. ಅಂದ್ರೆ ಗೌರ್ಮೆಂಟ್ ಬ್ಯಾನ್ ಆಗಿದ್ದು ಬೀಜ ರೀ ಅದು. ಹೌದಾ ಈ ರೀತಿ ನೋಡಿ ಹುಳ ಬೆಳೆದ ತಿಳಿಕ್ರಂದ ಗೌರ್ಮೆಂಟ್ ಇದನ್ನು ಬ್ಯಾನ್ ಮಾಡಿದ ಬೀಜ ಇರೋದು. ಆದರೂ ನಮ್ಮ ಅಗ್ರಿಕಲ್ಚರ್ ಯೂಸ್ ಮಾಡ್ಕೊಂಡು ಈ ರೀತಿ ರಿಸಲ್ಟ್ ಬಂದೈತೆ ರೀ. ಹೌದ್ರೆ ಒಂದು 28-30 ಗಂಟೆ ತನಕ ಐತ್ರಿ ಅದು. 9 ತಿಂಗಳ ಕಬ್ಬು. ಥ್ಯಾಂಕ್ ಯು ಸೋ ಮಚ್.